ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೀಡಿಯೋ ಬಂದು ICC ಮೆನ್ಸ್ T20 ವರ್ಲ್ಡ್ ಕಪ್ ಮೇಲೆ ಇದೆ. ಫ್ರೆಂಡ್ಸ್ ನೋಡಿ, ICC T20 ವರ್ಲ್ಡ್ ಕಪ್ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತೆ. ಓಕೆನಾ, 5 ಗ್ರೌಂಡ್ ಬಂದು ಇಂಡಿಯಾದಿದೆ, ಅದಾದಮೇಲೆ ಶ್ರೀಲಂಕಾದ ಬಂದು 3 ಗ್ರೌಂಡ್ ಇದೆ. ಫ್ರೆಂಡ್ಸ್, ನಾವು ಈ ವಿಡಿಯೋಲಿ ಮಾತಾಡೋಣ ಯಾವ ಟೀಮು 4 ಟೀಮ್ ಸೆಮಿಫೈನಲ್ ಹೋಗ್ಬೋದು, ಓಕೆನಾ, 8 ಟೀಮ್ ಫೈನಲ್ಗೆ ಯಾವ್ದು ಹೋಗ್ಬೋದು, ಯಾವ ಮ್ಯಾಚ್ ನೀವು ಆಡಬೇಕು, ಓಕೆನಾ, ಅದ್ರ ಬಗ್ಗೆ ವಿಡಿಯೋ ಇದೆ. ಸೊ ಫ್ರೆಂಡ್ಸ್ ನೋಡಿ, ಫಸ್ಟು ಇದು 7 ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸು, ಓಕೆನಾ, 8 ಮಾರ್ಚ್ವರೆಗೂ ಇದೆ. ಪೂರ್ತಿ ಮಂತ್ ಬರೀ ಕ್ರಿಕೆಟ್ ಇದೆ, ಓಕೆನಾ. ಒಂದು ದಿನಕ್ಕೆ 3 ಮ್ಯಾಚಸ್ ಇರುತ್ತೆ ಫ್ರೆಂಡ್ಸ್. IPL ಅಲ್ಲಿ ಕೂಡ ಇಷ್ಟು ಮ್ಯಾಚಸ್ ಇರಲ್ಲ, ಒಂದು ದಿನಕ್ಕೆ 3 ಮ್ಯಾಚಸ್ ಎವ್ರಿ ಡೇ ಇರುತ್ತೆ ಫ್ರೆಂಡ್ಸು. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನವರೆಗೂ ಬರೀ ನಿಮಗೆ ವರ್ಲ್ಡ್ ಕಪ್ ಮ್ಯಾಚಸ್ಸೇ ಟಿ ವಿಯಲ್ಲಿ ಕಾಣೋದು, ಓಕೆನಾ. ಫ್ರೆಂಡ್ಸ್ ನೋಡಿ, ಇಂಟ್ರೆಸ್ಟ್ ಮ್ಯಾಚಸ್ ಇದೆ ಅಂದರೆ ಇಲ್ಲಿ ಸ್ವಲ್ಪ ಫಿಕ್ಸಿಂಗ್ ಕಡಿಮೆ ಆಗುತ್ತೆ, ಓಕೆನಾ. ಟೋಟಲ್ 20 ಟೀಮ್ಸ್ ಇದೆ, 55 ಮ್ಯಾಚಸ್ ಇದೆ ಫ್ರೆಂಡ್ಸ್, ಓಕೆನಾ. 20 ಟೀಮ್ಸ್ ಇದೆ, 55 ಮ್ಯಾಚಸ್ ಇದೆ. ಸೊ ನೋಡಿ, ಸೂಪರ್ 8 ಟೀಮ್ಸು ಮ್ಯಾಚ್ ಬಿಟ್ಬಿಡಿ, ಮಿಕ್ಕಿದ ಚಿಕ್ಕ ಟೀಮ್ದು ಮ್ಯಾಚ್ ನೀವು ಆಡಬೇಕು. ಸೊ ಯಾವ್ಯಾವ ಆಡಬೇಕು ಅಂತೂ ಕೂಡ ನಾನು ಹೇಳ್ತೀನಿ. ದಯವಿಟ್ಟು ನಿಮಗೆ ಇದು ವರ್ಲ್ಡ್ ಕಪ್ದು ಫುಲ್ ಪ್ರೆಡಿಕ್ಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು QR ಕೋಡಿಂದ ಸ್ಕ್ಯಾನ್ ಮಾಡ್ಬೋದು ನಮ್ಮ ಚಾನಲ್ನ, ಓಕೆನಾ. ಇಲ್ಲಾಂದರೆ ಫ್ರೆಂಡ್ಸು ಬೆಟ್ಟಿಂಗ್ ಕನ್ನಡ ಅಂತ ಸರ್ಚ್ ಮಾಡ್ಬೋದು, 2026 ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ನಾನು ವಿಡಿಯೋ ಲಾಸ್ಟಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ, ಓಕೆನಾ. ಸೊ ಆ ನಂಬರ್ ಮೇಲೆ ನೀವು ವಾಟ್ಸಪ್ ಮಾಡಿಬಿಟ್ಟು ನನ್ನ ಹತ್ರ ಲಿಂಕ್ ಕೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೋಟಲ್ 20 ಟೀಮ್ಸ್ ಇದೆಯಲ್ಲ. ಸೊ 4 ಗ್ರೂಪ್ಸ್ ಇದೆ, ಒಂದು ಗ್ರೂಪಲ್ಲಿ 5 ಟೀಮ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಪಾಕಿಸ್ತಾನ್ ಎ ಗ್ರೂಪಲ್ಲಿ ಪಾಕಿಸ್ತಾನ್, ಇಂಡಿಯಾ, ನಾಮೀಬಿಯಾ, ನೆದರ್ಲ್ಯಾಂಡು, US ಇದೆ, ಓಕೆನಾ. ಏನಾದರೂ ಮ್ಯಾಚು ಟಾಪ್ ಟೀಮ್ ಜೊತೆ ಇದ್ದರೆ ಇವಾಗ ಕಂಪೇರ್ ಟು USA ಒಂದು ಟೈಮು ಪಾಕಿಸ್ತಾನ್ಗೆ ಬೀಟ್ ಮಾಡಿದ್ದಾರೆ, ಓಕೆನಾ. ಬಟ್ಟು ಆ ಕಂಡೀಷನ್ ಪಿಚಸ್ ಬೇರೆ ಇತ್ತು ಫ್ರೆಂಡ್ಸು, ಇಲ್ಲಿ ಕಂಡೀಷನ್ ಬೇರೆ ಇದೆ. ಸೊ USA ಬೀಟ್ ಮಾಡೋಕ್ಕಲ್ಲ ಪಾಕಿಸ್ತಾನ್ಗೆ. ಇಲ್ಲಿ ಯಾವುದೋ ಕಲರ್ಫುಲ್ ಮ್ಯಾಚ್ ಕಾಣ್ತಾ ಇಲ್ಲ ನನಗೆ. ಪಾಕಿಸ್ತಾನದ್ದು ಮ್ಯಾಚ್ ಏನಾದರೂ US ಜೊತೆ, ನೆದರ್ಲ್ಯಾಂಡ್ ಜೊತೆ, ನಮೀಬಿಯಾ ಜೊತೆ ಇದ್ದರೆ ಸ್ಟ್ರೇಟ್ ಮ್ಯಾಚ್ ಆಗುತ್ತೆ. ಹಾಗೆ ಕೂಡ ಇಂಡಿಯಾ ಮ್ಯಾಚ್ ಕೂಡ ಇದ್ದರೆ ಇವ್ರು ಕೂಡ ಮ್ಯಾಚಸ್ ಸ್ಟ್ರೇಟ್ ಆಗುತ್ತೆ. ಬರೀ ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಮ್ಯಾಚ್ ಮಾತ್ರ ಕಲರ್ಫುಲ್ ಆಗ್ಬೋದು ಈ ಗ್ರೂಪ್ ಎ ಅಲ್ಲಿ, ಓಕೆನಾ. ಅದು ಬಿಟ್ಟು ಫ್ರೆಂಡ್ಸ್, ಏನಾದರೂ USA ವರ್ಸಸ್ ನೆದರ್ಲ್ಯಾಂಡ್ ಇದೆ, ಇಲ್ಲ ನೆದರ್ಲ್ಯಾಂಡ್ ವರ್ಸಸ್ ನಾಂಬಿಯಾ ಇದ್ದರೆ, ಸೊ ಅಂಥ ಮ್ಯಾಚಸಲ್ಲಿ ಫೋಕಸ್ ಮಾಡಿ ಫ್ರೆಂಡ್ಸು. ಈ ಮ್ಯಾಚಸ್ ಕಲರ್ಫುಲ್ ಆಗುತ್ತೆ, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡಿದ್ರೆ ಗ್ರೂಪ್ ಬಿ ಅಲ್ಲಿ ಫ್ರೆಂಡ್ಸು ಟಾಪ್ ಟೀಮ್ ಆಸ್ಟ್ರೇಲಿಯಾ ಇರ್ಬೋದು, ಓಕೆನಾ, ನೋ ಡೌಟ್ ಇದೆ. ಅದಾದಮೇಲೆ ಫ್ರೆಂಡ್ಸ್ ಶ್ರೀಲಂಕಾ ಇರುತ್ತೆ, ಓಕೆನಾ. ಬಟ್ಟು ಒಮಾನು, ಐರ್ಲೆಂಡ್, ಜಿಂಬಾಬ್ವೆ, ಶ್ರೀಲಂಕಾಗೆ ಬೇಕಂದರೆ ಏನಾದರೂ ಆಗ್ಬೋದು. ಬಟ್ ನನ್ನ ಪ್ರಕಾರ ಶ್ರೀಲಂಕಾದ ಹೋಮ್ ಗ್ರೌಂಡ್ ಇದೆ, ಸೊ ಅದು ಆಗೋದು ಚಾನ್ಸಸ್ ಕಡಿಮೆ ಇದೆ. ಸ್ಟ್ರೇಟ್ ಮ್ಯಾಚ್ ಈ ಗ್ರೂಪಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಏನಾದರೂ ಶ್ರೀಲಂಕಾ, ಆಸ್ಟ್ರೇಲಿಯಾ, ಒಮಾನ್ದು, ಐರ್ಲೆಂಡ್ದು, ಜಿಂಬಾಬ್ವೆದು ಮ್ಯಾಚ್ ಇದ್ದರೆ ನೀವು ಆಡಬೇಕಂದ್ರೆ ಒಮಾನು, ಐರ್ಲೆಂಡು, ಇಲ್ಲಾಂದರೆ ಐರ್ಲೆಂಡ್ ವರ್ಸಸ್ ಜಿಂಬಾಬ್ವೆ ಮ್ಯಾಚಸ್ ಇದೆ. ಆ ಥರ ಮ್ಯಾಚಸ್ ಮೇಲೆ ಕೂಡ ಈ ಗ್ರೂಪಲ್ಲಿ ನೀವು ಫೋಕಸ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಗ್ರೂಪ್ ಎ, ಗ್ರೂಪ್ ಬಿ ಅಲ್ಲಿ ನಮಗೆ ಯಾವುದೋ ಕಲರ್ಫುಲ್ ಮ್ಯಾಚಸ್ ಕಾಣ್ತಾ ಇಲ್ಲ, ಓಕೆನಾ. ಕಲರ್ಫುಲ್ ಮ್ಯಾಚಸ್ ಅಂದರೆ ಚಿಕ್ಕ ಟೀಮ್ದು ಮಾತ್ರ ಇದೆ ಫ್ರೆಂಡ್ಸು. ಯಾವುದೋ ಸ್ಮಾಲ್ ಟೀಮ್ ಇದೆ ಅದ್ಮೇಲೆ ಫೋಕಸ್ ಮಾಡಿರಿ. ಇದಕ್ಕೋಸ್ಕರ ಏನು ಮಾಡಬೇಕು ಅಂತ ನಾನು ಕೂಡ ವೀಡಿಯೋ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ, ಯಾವ ಥರ ನೀವು ಚಿಕ್ಕ ಟೀಮ್ನ ಗೆಸ್ ಮಾಡ್ಬೋದು ಈಸಿಯಾಗೆ, ಓಕೆನಾ, ಯಾವ ಟೀಮ್ ಗೆಲ್ಲುತ್ತಂತ. ಸೊ ಫ್ರೆಂಡ್ಸ್ ಮಾತಾಡ್ರೆ ಗ್ರೂಪ್ ಸಿ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸು. ಯಾಕೆಂದರೆ ಇಲ್ಲಿ ಏಷ್ಯನ್ ಕಂಟ್ರಿಯಲ್ಲಿ ಬರೀ ಒಂದು ನೆಪಾಲ್ ಮಾತ್ರ ಇದೆ, ಓಕೆನಾ. ವೆಸ್ಟ್ ಇಂಡೀಸ್ ಇದೆ, ಇಂಗ್ಲೆಂಡ್ ಇದೆ, ಇಟ್ಲಿ ಇದೆ, ಸ್ಕಾಟ್ಲೆಂಡ್ ಇದೆ ಫ್ರೆಂಡ್ಸ್. ಈ ಸ್ಕಾಟ್ಲೆಂಡ್ ಇಂಗ್ಲೆಂಡ್ಗೆ ಕೂಡ ಬೀಟ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಇಟ್ಲಿ ಕೂಡ ಇಂಗ್ಲೆಂಡ್ಗೆ ಬೀಟ್ ಮಾಡ್ಬೋದು. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಸ್ಕಾಟ್ಲೆಂಡ್ ಬೇಕಂದರೆ ವೆಸ್ಟ್ ಇಂಡೀಸ್ಗೆ ಕೂಡ ಬೀಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಎಲ್ಲ ಕತಿ ಕಲರ್ಫುಲ್ ಮ್ಯಾಚಸ್ ಅಂದರೆ ಗ್ರೂಪ್ ಸಿ ಅಲ್ಲಿ ಆಗುತ್ತೆ ಫ್ರೆಂಡ್ಸು. ವೆಸ್ಟ್ ಇಂಡೀಸು ಎಲ್ಲರಿಗೂ ಗೊತ್ತಿದೆ, ಕಲರು ಟೀಮು, ಓಕೆನಾ. ಅದಾದಮೇಲೆ ಇಂಗ್ಲೆಂಡ್ ಕೂಡ ಸೇಮ್ ಇದೆ ಫ್ರೆಂಡ್ಸ್, ಓಕೆನಾ. ಬೋತ್ ಟೀಮು ಮೇಲೆ ಯಾವಾಗೂ ನಂಬಿಕೆ ಮಾಡೋಕ್ಕಾಗಲ್ಲ. ಯಾವುದೋ ಮ್ಯಾಚ್ ಈಸಿಯಾಗಿ ಇವ್ರು ಫಿಕ್ಸ್ ಮಾಡಿಬಿಟ್ಟು ಲಾಸ್ ಮಾಡಿಬಿಡ್ತಾರೆ ಫ್ರೆಂಡ್ಸ್, ಓಕೆನಾ. ಸೊ ಎಲ್ಲ ಕತಿ ಕಲರ್ಫುಲ್ ಮ್ಯಾಚಸ್ ಆಗೋದು ನನ್ನ ಪ್ರಕಾರ ಗ್ರೂಪ್ ಸಿ ಅಲ್ಲಿ ಫ್ರೆಂಡ್ಸ್, ಓಕೆನಾ. ಗ್ರೂಪ್ ಸಿ ಮೇಲೆ ಫೋಕಸ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಈಸಿಯಾಗಿ ಜಾಕ್ಪಾಟ್ ಸಿಗುತ್ತೆ ಗ್ರೂಪ್ ಸಿದು ಏನು ಮ್ಯಾಚ್ ಇದ್ದರೆ ಫ್ರೆಂಡ್ಸ್, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡಿದ್ರೆ ಗ್ರೂಪ್ ಡಿ ಅಲ್ಲಿ. ಸೊ ಗ್ರೂಪ್ ಡಿ ಅಲ್ಲಿ ಕೂಡ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂಜಿಲೆಂಡ್ ಇದೆ, ಸೌತ್ ಆಫ್ರಿಕಾ ಇದೆ, ಅದಾದಮೇಲೆ ಅಫ್ಘಾನಿಸ್ತಾನ ಇದೆ, ಓಕೆನಾ. ಎಲ್ಲ ಗ್ರೂಪ್ಸಲ್ಲಿ 2 ಟೀಮ್ಸು ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸು, ಅವರೇ ಗೆಲ್ಲುತ್ತೆ, ಈಸಿಯಾಗಿ ಕಾಣುತ್ತೆ. ಬಟ್ ಗ್ರೂಪ್ ಡಿಲಿ ಈ ಥರ ಇಲ್ಲ. ಗ್ರೂಪ್ ಡಿಲಿ ಅಫ್ಘಾನಿಸ್ತಾನ ಇದೆ ಫ್ರೆಂಡ್ಸ್, ಓಕೆನಾ. ರಷ್ಯಾ, ಸೌತ್ ಆಫ್ರಿಕಾ ಬೇಕಂದರೆ ಟಾಪ್ ಆಗ್ಬೋದು. ನ್ಯೂಜಿಲೆಂಡ್ಗೆ ಈಸಿ ಚಾನ್ಸ್ ಇದೆ, ಬಟ್ ಅಫ್ಘಾನಿಸ್ತಾನಿಂದ ಸ್ವಲ್ಪ ಡೌಟ್ ಇದೆ, ಅಫ್ಘಾನಿಸ್ತಾನ ಬರ್ಬೋದು.
ಟಾಪ್ ಸೆಕೆಂಡಲ್ಲಿ. ಯಾಕೆಂದರೆ ಏಷ್ಯಲ್ಲಿ ನಡೀತದಲ್ವಾ ವರ್ಲ್ಡ್ ಕಪ್ಪು. ಶ್ರೀಲಂಕಾ ಮತ್ತು ಇಂಡಿಯನ್ ಪಿಚ್ಚಸ್ ಮೇಲೆ ಅಫ್ಘಾನಿಸ್ತಾನ್ಗೆ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇದೆ, ಓಕೆನಾ. ಅದು ಬಿಟ್ಟು ಅಫ್ಘಾನಿಸ್ತಾನು, ಕೆನಡಾ ಮತ್ತು UAE ಇಷ್ಟು ಇಂಪಾರ್ಟೆಂಟ್ ಏನಿಲ್ಲ ಫ್ರೆಂಡ್ಸ್, ಓಕೆನಾ. ಇವರು ಯಾವುದೋ ದೊಡ್ಡದು ಓಲೆಟ್ ಫೇಡ್ ಮಾಡೋಕ್ಕಾಗಲ್ಲ, ಓಕೆನಾ. ಮಾಡೋದು ಒಂದೇ ಟೀಮು, ಸ್ಕಾಟ್ಲೆಂಡ್, ಇಟ್ಲಿ, ಓಕೆನಾ. ನೇಪಾಲ್ಗೆ ನಾನು ಇಷ್ಟು ಸಪೋರ್ಟ್ ಇಲ್ಲ ಫ್ರೆಂಡ್ಸ್, ಓಕೆನಾ. ನೇಪಾಲ್ ಟೀಮ್ ಚೆನ್ನಾಗಿದೆ, ಬಟ್ಟು ಇಟ್ಲಿ ಮತ್ತು ಸ್ಕಾಟ್ಲೆಂಡ್ ಥರ ಇಲ್ಲ. ಸೊ ಡಾರ್ಕ್ ಹೋರ್ಸ್ ಟೀಮು ಯಾವುದೋ ಚಿಕ್ಕ ಟೀಮಲ್ಲಿ ಇದ್ದರೆ ಫ್ರೆಂಡ್ಸ್ ಇಟ್ಲಿ ಮತ್ತು ಸ್ಕಾಟ್ಲೆಂಡು, ಓಕೆನಾ. ಇಲ್ಲಾಂದರೆ ಅಫ್ಘಾನಿಸ್ತಾನ್ ಟೀಮು. ಈ 3 ಟೀಮ್ ನಿಮಗೆ ಡಾರ್ಕ್ ಹೋರ್ಸ್ ಆಗ್ಬೋದು ಚಿಕ್ಕ ಟೀಮಲ್ಲಿ, ಓಕೆನಾ. ದೊಡ್ಡ ಟೀಮಲ್ಲಿ ಡಾರ್ಕ್ ಹೋರ್ಸಲ್ಲಿ ಫ್ರೆಂಡ್ಸು ಪಾಕಿಸ್ತಾನ ಇರ್ಬೋದು, ಇಲ್ಲಾಂದರೆ ವೆಸ್ಟ್ ಇಂಡೀಸ್ ಇರ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಇದರಲ್ಲಿ ಇವಾಗ ಚಿಕ್ಕ ಟೀಮಲ್ಲಿ ಯಾವ ಥರ ಫ್ರೆಂಡ್ಸು ನೀವು ICC ರ್ಯಾಂಕಿಂಗ್ ಟೀಮ್ನ ಚೆಕ್ ಮಾಡಬೇಕು. ಯಾವುದೋ ರ್ಯಾಂಕಿಂಗ್ ಚೆನ್ನಾಗಿದೆ ಅದೇ ಟೀಮು T20 ವರ್ಲ್ಡ್ ಕಪ್ಪಲ್ಲಿ ಗೆಲ್ಲುತ್ತೆ, ಓಕೆನಾ. IPLಲ್ಲಿ ಯಾವುದೋ ರ್ಯಾಂಕಿಂಗ್ ಇರಲ್ಲ, T20 ಟೂರ್ನಮೆಂಟಲ್ಲಿ ಯಾವುದೋ ರ್ಯಾಂಕಿಂಗ್ ಇರಲ್ಲ, ಬಟ್ ICC ಅಲ್ಲಿ ರ್ಯಾಂಕಿಂಗ್ ಇರುತ್ತೆ ಫ್ರೆಂಡ್ಸ್ ಟೀಮ್ಸ್ದು. ಯಾಕಂದರೆ ಇಲ್ಲಿ 1-2 ಪ್ಲೇಯರ್ ಮಾತ್ರ ಚೇಂಜ್ ಆಗುತ್ತೆ, ಮಿಕ್ಕಿದ ಪ್ಲೇಯರ್ಸ್ ಸೇಮ್ ಇರುತ್ತೆ. ಸೊ ನೀವು ಬೇಕಾದರೆ ಕ್ರಿಕ್ ಬಸ್ಸಲ್ಲಿ ಹೋಗ್ಬಿಟ್ಟು ICC ರ್ಯಾಂಕಿಂಗ್ ಚೆಕ್ ಮಾಡಿ, ಯಾವ ಟೀಮ್ದು ಯಾವ ಜಾಗ ಮೇಲಿದೆ, ಯಾವ ಟೀಮ್ ಮೇಲೆ ಇದೆ, ಕೆಳಗಡೆ ಇದೆ, ಅದು ಪ್ರಕಾರ ನೋಡಿಬಿಟ್ಟು ನೀವು ಬೇಕಾದ್ರೆ ಈಸಿಯಾಗಿ ನೀವೇ ಪ್ರೆಡಿಕ್ಷನ್ ಮಾಡ್ಬೋದು ಯಾವ ಟೀಮ್ ಗೆಲ್ಬೋದೋ ಇಲ್ಲಿ ಅಂತ, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ದೆ ಇಂಗ್ಲೆಂಡ್ ಮೇಲೆ, ಪಾಕಿಸ್ತಾನ ಮೇಲೆ ಆದಮೇಲೆ ವೆಸ್ಟ್ ಇಂಡೀಸ್ ಮೇಲೆ ಟ್ರಸ್ಟ್ ಮಾಡೋಕೆ ಹೋಗ್ಬಿಡಿ, ಓಕೆನಾ. ಇವರು ಯಾವುದೋ ಒಂದು ಚಿಕ್ಕ ಟೀಮಿಂದ ಬೇಗ ಲಾಸ್ ಆಗುತ್ತೆ, ಖಂಡಿತ ಲಾಸ್ ಆಗುತ್ತೆ ಫ್ರೆಂಡ್ಸು. ಅದಾದಮೇಲೆ ಯಾವಾಗ ಲಾಸ್ ಆಗುತ್ತೆ ಫ್ರೆಂಡ್ಸು, ಸ್ಯಾಟರ್ಡೇ ಮತ್ತು ಸಂಡೇ ಮ್ಯಾಚಸಲ್ಲಿ ಮಾತ್ರ ಇವರು ಲಾಸ್ ಆಗೋದು. ಸೊ ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೋ ಚಿಕ್ಕ ಟೀಮು ದೊಡ್ಡ ಟೀಮ್ಗೆ ಹೊರಡ್ರೆ ಸ್ಯಾಟರ್ಡೇ ಮತ್ತು ಸಂಡೇಗೆ ಮಾತ್ರ ಹೊಡೆಯುತ್ತೆ. ಯಾಕೆಂದರೆ ಒಂದು ನ್ಯೂಸ್ ಕ್ರಿಯೇಟ್ ಆಗಬೇಕು, ಆವಾಗನೇ ಈ ವರ್ಲ್ಡ್ ಕಪ್ದು ಮಜಾ ಸಿಗುತ್ತೆ ಫ್ರೆಂಡ್ಸ್. ನೋಡಿ T20 ವರ್ಲ್ಡ್ ಕಪ್ಪಲ್ಲಿ ಫೇವ್ರೇಟ್ ಟೀಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಓಕೆನಾ. ಯಾವ ಟೀಮ್ ಓಪನ್ ಫೇವ್ರೇಟ್ ಇರುತ್ತೆ ಅದೇ ಟೀಮ್ ಗೆಲ್ಲೋಕ್ಕೆ 80% ಚಾನ್ಸಸ್ ಇದೆ ಫ್ರೆಂಡ್ಸ್, ಓಕೆನಾ. ಫೇವ್ರೇಟ್ ಟೀಮ್ ಅಂದರೆ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದೆ, ಇಂಡಿಯಾ ಫೇವ್ರೇಟ್ ಇರುತ್ತೆ, ಓಕೆನಾ. ಇಲ್ಲಾಂದರೆ ಇಂಡಿಯಾ ವರ್ಸಸ್ ನಂಬೀಬಿಯಾ, ಯಾವುದೋ USA ಇಲ್ಲಿ. ಸೊ ಫೇವ್ರೇಟ್ ಟೀಮ್ ಇರೋ ಚಾನ್ಸಸ್ 80% ವರ್ಲ್ಡ್ ಕಪ್ಪಲ್ಲಿ ICC ಟೂರ್ನಮೆಂಟ್ಸ್ ನಲ್ಲಿ ಇರುತ್ತೆ, ಓಕೆನಾ. IPL ಇಲ್ಲ, ಇಲ್ಲಿ ಬೋತ್ 90 ಟೀಮ್ ಯಾವುದೋ ಓಪನ್ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ಎಲ್ಲ ಡಿಫ್ರೆಂಟ್ ಇದೆ, ಇದು ಇಂಟರ್ನ್ಯಾಷನಲ್ ಲೀಗ್ ಇದೆ ಫ್ರೆಂಡ್ಸ್, ಓಕೆನಾ. ಇದರಲ್ಲಿ ನೋಡಿ ಫ್ರೆಂಡ್ಸ್ ಮೋಸ್ಟ್ ಪವರ್ಫುಲ್ ಟೀಮ್ ಅಂದರೆ ನನ್ನ ಪ್ರಕಾರ ಇಂಡಿಯಾ ಇದೆ, ಓಕೆನಾ. ಅದಾದಮೇಲೆ ಸೌತ್ ಆಫ್ರಿಕಾ ಫ್ರೆಂಡ್ಸು. ಆಸ್ಟ್ರೇಲಿಯಾ ಪರ್ಫಾರ್ಮೆನ್ಸ್ ಲಾಸ್ಟು ಪಾಕಿಸ್ತಾನ ಜೊತೆ ನೋಡಿದೆ ನಾನು, 3 ಮ್ಯಾಚು ಸೋತವ್ರು ಇವರು. ಸೊ ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಬರೋಕ್ಕೆ ಚಾನ್ಸ್ ಇದೆ, ಬಟ್ಟು ನಾನು ಪಾಕಿಸ್ತಾನ್ಗೆ ಇಲ್ಲಾಂದರೆ ಇಂಗ್ಲೆಂಡ್ಗೆ ಇಲ್ಲಿ ನೋಡ್ತೀನಿ, ಓಕೆನಾ. ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ಇಲ್ಲಿ ಸ್ಟ್ರಾಂಗ್ ಟೀಮ್ ಇರುತ್ತೆ ಕಂಪೇರ್ ಟು ಆಸ್ಟ್ರೇಲಿಯಾ, ಓಕೆನಾ. ಇವಾಗ ಇದರಲ್ಲಿ ಅಂಡರ್ ವ್ಯಾಲ್ಯೂಡ್ ಟೀಮ್ ಅಂದರೆ ಯಾವುದೋ ಸೆಮಿಫೈನಲ್ಗೆ ಬರ್ಬೋದು. ಸೊ ಅಂಡರ್ ವ್ಯಾಲ್ಯೂಡ್ ಇದೆ, ಸೊ ಅದರಲ್ಲಿ ಶ್ರೀಲಂಕಾ ಇದೆ ಫ್ರೆಂಡ್ಸು, ಅಫ್ಘಾನಿಸ್ತಾನ ಇದೆ, ಓಕೆನಾ. ಇದು 2 ಟೀಮು ಸೆಮಿಫೈನಲ್ಗೆ ಎಂಟ್ರಿ ಆಗ್ಬೋದು. ಯಾಕೆಂದರೆ ಇವ್ರ ಹತ್ರ ಶ್ರೀಲಂಕಾದು ಹೋಮ್ ಗ್ರೌಂಡ್ ಇದೆ, ಅದಾದಮೇಲೆ ಅಫ್ಘಾನಿಸ್ತಾನ ಕೂಡ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯನ್ ಪಿಚಸ್ ಮೇಲೆ, ಶ್ರೀಲಂಕಾ ಪಿಚಸ್ ಮೇಲೆ. ಅದಾದಮೇಲೆ ಫ್ರೆಂಡ್ಸು ಇವ್ರ ಹತ್ರ ಸ್ಪಿನ್ ತುಂಬ ಚೆನ್ನಾಗಿದೆ, ಓಕೆನಾ. ಬಾಲಿಂಗ್ ಅಟ್ಯಾಕ್ ಸ್ಪಿನ್ದು ತುಂಬ ಚೆನ್ನಾಗಿದೆ ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ಥರ. ಸೊ ಅದ್ರ ಪ್ರಕಾರ ಇಂಡಿಯನ್ ಪಿಚ್ಚಸಲ್ಲಿ ಶ್ರೀಲಂಕಾ ಪಿಚ್ ಮೇಲೆ ಸ್ಪಿನ್ನೇ ಫ್ರೆಂಡ್ಸ್. ಯಾವ ಟೀಮ್ ಸ್ಪಿನ್ ಚೆನ್ನಾಗಿ ಹಾಕೋದು ಅದೇ ಟೀಮ್ ಗೆಲ್ಲುತ್ತೆ ಫ್ರೆಂಡ್ಸ್, ಓಕೆನಾ. ಸ್ಪಿನ್ ಟೀಮ್ ಯಾವುದೋ ಸ್ಟ್ರಾಂಗ್ ಇದೆ ಆವಾಗ ಮ್ಯಾಚ್ ಬೇಕಾದ್ರೆ ಇವರು ಸೆಕೆಂಡ್ ಇನ್ನಿಂಗ್ಸಲ್ಲಿ 10 ಮಾಡ್ಬೋದು. ಎಲ್ಲಕ್ಕಿಂತ ಜಾಸ್ತಿ ಫ್ರೆಂಡ್ಸು ನೀವು ಸೆಕೆಂಡ್ ಚೇಸಿಂಗಲ್ಲಿ ಇರಬೇಕು ಫ್ರೆಂಡ್ಸು. ಇಂಡಿಯಾ ಮತ್ತು ಶ್ರೀಲಂಕಾ ಪಿಚಸ್ ಮೇಲೆ ಯಾವಾಗಲೂ ಚೇಸಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸು T20ಯಲ್ಲಿ, ಓಕೆನಾ. ವೆಸ್ಟ್ ಇಂಡೀಸ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಫ್ರೆಂಡ್ಸು, ಓಕೆನಾ. ಏನಾದರೂ ವೆಸ್ಟ್ ಇಂಡೀಸ್ದು ಇಂಡಿಯಾದು ಸೆಮಿಫೈನಲ್ ಬಂದರೆ ಫ್ರೆಂಡ್ಸು ನೀವು ಬೇಕಂದರೆ ವೆಸ್ಟ್ ಇಂಡೀಸು ಇಂಡಿಯಾಗೆ ಬೀಟ್ ಮಾಡ್ಬೋದು, ಓಕೆನಾ. ಬೇರೆ ಯಾವ ಟೀಮ್ ಇಂಡಿಯಾಗೆ ಬೀಟ್ ಮಾಡೋಕ್ಕಾಗಲ್ಲ. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಬಿಟ್ಟು ಯಾವ ಟೀಮು ಇಂಡಿಯಾಗೆ ಬೀಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸು, ಓಕೆನಾ. ಚಾನ್ಸ್ ಇಲ್ಲ. ಇಂಗ್ಲೆಂಡ್ ಇದೆ ಫ್ರೆಂಡ್ಸು, ಇಲ್ಲ ಅಂತಿಲ್ಲ, ಬಟ್ಟು ನೋಡೋಣ ಸೆಮಿಫೈನಲ್ಗೆ ಇಂಗ್ಲೆಂಡ್ ಬರುತ್ತೆ ಇಲ್ವ ಅಂತ, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಹೇಳಿದ್ರೆ ಸ್ಪಿನ್ನರ್ ಕ್ಯಾನ್ ಚೇಂಜ್ ದ ಗೇಮ್, ಓಕೆನಾ. ಚೇಸಿಂಗ್ ಟೀಮ್ ಜೊತೆ ನೀವು ಇರಬೇಕು, ಓಕೆನಾ. ದೊಡ್ಡ ಇನ್ವೆಸ್ಟ್ ಹಾಕ್ಬಿಟ್ಟು ಚಿಕ್ಕ ಅರ್ನ್ ಮಾರ್ಕ್ ನೋಡಿ. ಟೆಲಿಗ್ರಾಮ್ ಚಾನಲ್ದು ಲಿಂಕು ನಿಮ್ಗೆ ಸಿಕ್ಕಿಲ್ಲ ಅಂದರೆ ಫ್ರೆಂಡ್ಸು ನೀವು ನನಗೆ ವಾಟ್ಸಪ್ಪಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದಮೇಲೆ ಫ್ರೆಂಡ್ಸು ನಾನು ನಿಮಗೆ ಎಲ್ಲ ಮ್ಯಾಚ್ದು ಪ್ರೆಡಿಕ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿರಿ. ಟೆಲಿಗ್ರಾಮ್ ಚಾನಲ್ ಬನ್ನಿ, ನಿಮಗೆ ಎಲ್ಲ ಸಿಗುತ್ತೆ, ಓಕೆನಾ. ನಿಮಗೆ ಏನು ಕೇಳಬೇಕು ಟೆಲಿಗ್ರಾಮ್ ಹ್ಯಾಂಡಲ್ದು ನಾನು ಲಿಂಕ್ ಇದು ನನ್ನ ಹ್ಯಾಂಡಲ್ದು
ಲಿಂಕ್ ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಡ್ತೀನಿ, ನೀವು ಹತ್ರ ಚಾಟ್ ಮಾಡ್ಬೋದು. ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.